ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ನನ್ನ ಫೇಸನ್ನು. ಬಲಕಿನ ಸೈಡ ಇನ್ನೂ ಹಂಗೆ ಒಂದು ಸ್ವಲ್ಪ ಬಾವು ಐತಿ, ಎಡಕಿನ ಸೈಡ ಕಮ್ಮಿ ಆಗೈತಿ ಫ್ರೆಂಡ್ಸ. ನಿಮ್ಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿರ್ಬೋದಾ ನೋಡಿ ಫ್ರೆಂಡ್ಸ್. ಮುಂಜಾನೆ ಕಾಯಿಪಲ್ಯ ತಂದಿದ್ರು, ಒಂದೆರಡು ತಾಸು ಬಾಜುಕನೇ ಇಟ್ಟಿದ್ದೆ ನಾನು ಕಾಯಿಪಲ್ಯ ಚೀಲನ. ನೋಡ್ತಿರ್ಬೋದು ನೀವು. ನಮ್ಮ ಸ್ನೇಹ ತೆಗಿತೀನಿ ಅಂದ್ಲು. ನನಗೊಂದು ಸ್ವಲ್ಪ ಹೊರಗಡೆ ಹೋಗೋದು ಅರ್ಜೆಂಟ್ ಇತ್ತು, ಹಂಗಾಗಿ ನಾ ಬರೋಣ ತೆಗಿತೀನಿ, ನಿನಗೆ ಗೊತ್ತಾಗಲ್ಲ ಅಂತೇಳಿದೆ. ಬರೀ ಮೆಣಸಿನ್ಕಾಯಿನ ಅಷ್ಟೇ ಸಪ್ರೇಟ್ ಮಾಡ್ತೀನಿ ಅಂತೇಳಿ ಆ ಮೆಣಸಿನ್ಕಾಯಿನ ತೆಗಿಯಕತ್ತಾಳ ನೋಡ್ರಿ. ಎಲ್ಲಿದ್ಯಪ್ಪ? Alright, alright, alright. Okay, okay, okay. Alright, alright, alright. Okay, okay, okay. Alright, alright, alright. ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು. ನಾವೀಗ ಬಟ್ಟೆ ಅಂಗಡಿಗೆ ಬಂದೀವಿ. ಯಾರಿಗೆ ಬಟ್ಟೆ ತೊಗೊಳೋದೈತೆ ಅಂದ್ರೆ ನಮ್ಮ ಸ್ನೇಹಾಗ ಅರ್ಬಿ ತೊಗೋಬೇಕಾಗಿತ್ತು, ಹಾಗಾಗಿ ಬಟ್ಟೆ ಅಂಗಡಿಗೆ ಬಂದು ನೋಡಿರಿ. ನಮ್ಮ ಪಿಲ್ಲು ಅಂದ್ರೆ ಒಂದು ಜಾಗಿನ ಮ್ಯಾಗ ಕೂತಲ್ಲಿ ಕುಂದ್ರಲಾಗಿದ್ದ. ಹಾಗೆ ಇನ್ನೊಂದು ಕಾರಣನೇ ಇತ್ತು, ಇಂಪಾರ್ಟೆಂಟ್ ಕೆಲಸದ ಮ್ಯಾಗ ಬಂದಿದ್ವಿ ನಾವು. ಬಂದು ಹೊತ್ನ್ಯಾಗ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತಿರ್ತೀನಿ ಹೊರಗಿನ ಸೈಡ್. ಫ್ರೆಂಡ್ಸ್, ಅರ್ಬಿ ಅಂಗಡಿಯಾಗ ಗದ್ಲೂ ಇದ್ದಿದ್ದಿಲ್ಲ, ಭಾಳ ರಶ್ ಇದ್ದಿದ್ದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ವೆರೈಟಿ ಎಲ್ಲ ಥರದೊಂದು ಫ್ಯಾನ್ಸಿ ಐಟಮ್ ಆಗಿರ್ಬೋದು, ಎಲ್ಲ ಥರದಿಂದನೂ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಫ್ರಾಕ್ ಎಲ್ಲ ಥರದಿಂದ ಅರ್ಬಿಗಳ್ನ ತೆಗೆಸಿ ಚಾಯ್ಸಿಂಗ್ ಮಾಡೋಕೆ ಟೈಮ್ ಸಿಕ್ತಂತಲೇ ಹೇಳ್ಬೋದು. ಎಲ್ಲ ಸರಿ ನಾವು ಏನಾದರೂ ಫಂಕ್ಷನ್ ಅದು ಇದ್ದ ಟೈಮ್ದಾಗ ಅರ್ಬಿ ತರಕ್ಕೆ ಹೋಗಿದ್ವಿ ಅಂದ್ರೆ ಸುಮ್ಮನೆ 2-3 ಪೀಸ್ ತೆಗ್ಸೋದು, ಯಾವ ಸಿಕ್ಕಿತಾವಲ್ಲ ಅದನ್ನು ತೊಗೊಂಬರೋದು ಆಗ್ತಿತ್ತು. ಇವತ್ತು ಆ ಥರ ಏನಿಲ್ಲ, ಆರಾಮಾಗಿ ಬಟ್ಟೆ ಚಾಯ್ಸ್ ಮಾಡ್ಕೊಂಡ್ವಿ. ಯಾವುದಕ್ಕೋಸ್ಕರ ಅರ್ಬಿ ತೊಗೊಂಡಿವಿ ಅಂತೇಳಿ ಯಾರಾದರೂ ಗೆಸ್ ಮಾಡಿರಿ, ಕಮೆಂಟ್ ಮಾಡಿರಿ. ಫ್ರೆಂಡ್ಸ್, ಹಂಗೆ ನಾವು ಈಗ ಮನೆಗೆ ಬಂದ ಒಂದು ಅರ್ಧ ತಾಸು ಮ್ಯಾಗನೇ ಆಯ್ತು ನೋಡಿ ಫ್ರೆಂಡ್ಸ. ಬಂದುಬಿಟ್ಟಿನ ಅರ್ಬಿ ಚೇಂಜ್ ಮಾಡಿದೆ ನಾನು. ಹಂಗೆ ನಾನು ಮನೆಯಿಂದ ಹೊರಗಡೆ ಹೋಗೋತ್ನಾಗೇ ಭಾಂಡೆಗಳ್ನೆಲ್ಲ ತಿಕ್ಕಿದೆ ಫ್ರೆಂಡ್ಸ. ಒಗ್ಗರಣೆನೂ ಒಗೆದಿಟ್ಟು ನೋಡಿ. ಎಲ್ಲಿಗಾರ ಹೋಗಿ ಬಂದುಬಿಟ್ಟೆನ ಕೆಲಸ ಮಾಡೋಕೆ ಬೇಸರ ಆಗಿಬಿಡ್ತೈತಿ, ಹಂಗಾಗಿ ಹೋಗೋತ್ನಾಗೇ ಮಾಡಿರ್ತೀನಿ. ನಿನ್ನೆ ಅರ್ಬಿ ಇನ್ನೂ ಒಣಗಿಲ್ಲ ನೋಡಿ ಫ್ರೆಂಡ್ಸ, ಇನ್ನೂ ಹಂಗೆ ಹಾಕೀನಿ. ಮಳಿನೇ ಹತ್ತದಲ್ಲ, ಹಂಗಾಗಿ ಪೂಜೆನೂ ಹೋಗೋತ್ನಾಗೇ ಮಾಡಿದ್ದೆ ಫ್ರೆಂಡ್ಸ. ನಾನು ನಿಮ್ಗಾಗಲೇ ತೋರಿಸಿದ್ನೆಲ್ಲ ಕಾಯಿಪಲ್ಯ ತೆಗಿಕತ್ತಾಳ, ನಾ ಬಂದ್ಮೇಲೆ ತೆಗಿತೀನಿ ಅಂತ ಹೇಳಿದ್ದೆ. ಅಂದ್ರೂ ಆಕಿ ತನಗೆ ಸಣ್ಣಕ್ಕಿದ್ರು ಆಕಿಗೆ ಎಷ್ಟು ತಿಳಿತಿತ್ತಲ್ಲ ಅಷ್ಟು ಮಾಡ್ಯಾಳ ನೋಡ್ರಿ ಕೆಲಸನ. ಗೊತ್ತಾಗಂಗಿಲ್ಲ, ಸಣ್ಣವ್ರು ಇರ್ತಾರೆ. ಅಂದ್ರೂ ನಮ್ಮ ಮಕ್ಕಳು ಒಂದು ಟೈಮ್ದೊಳಗೆ ನಮಗೆ ಎಷ್ಟೇ ಆದ್ರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಖುಷಿ ಆಗುತ್ತಲ್ಲ. ಸಣ್ಣಕ್ಕಾದ್ರೂ ಆಕಿಗೆ ಎಷ್ಟು ತಿಳಿತೈತಲ್ಲ ಅಷ್ಟು ಮಾಡ್ಯಾಳ ನೋಡ್ರಿ, ಅದೇ ಖುಷಿ ಐತೆ ನನಗೆ. ಆಮೇಲೆ ನಾನು ಅದನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೋತೀನಿ ಫ್ರೆಂಡ್ಸ. ಈಗ ನಮ್ಮ ಮನೆಯವರು ನಮ್ಮ ಸ್ನೇಹ ಊಟ ಮಾಡಿದರು, ಈಗ ನಾನು ಊಟ ಮಾಡಬೇಕು ಫ್ರೆಂಡ್ಸ. ನೋಡ್ತಿರ್ಬೋದಲ್ಲ ನೀವು ಎಷ್ಟು ಸ್ಮೂತಾಗಿ ಆಗ್ಯಾವ ಚಪಾತಿ, ಇನ್ನೂ ಬಿಸಿ ಹಾಗೆ ಅದಾವೆ ಫ್ರೆಂಡ್ಸ. ಈಗ ಜಸ್ಟ್ ಅವರಿಗೆಲ್ಲ ಮಾಡಿಕೊಟ್ಟಾದ್ಮ್ಯಾಗ ನನ್ನ ಪೂರ್ತಕ್ಕೆ ಅಷ್ಟು ಚಪಾತಿ ಮಾಡಿಕೊಂಡೆ ನಾನು. ಮಾಡಿಟ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡ್ತಾವೆ, 1-2 ಉಳಿತಾವೆ. ಉಣ್ಣತ್ನಾಗ ಎಷ್ಟು ಬೇಕು ಅಷ್ಟು ಬಿಸಿ ಮಾಡಿದ್ರೆ ಕರೆಕ್ಟಾಗಿ ಆಗ್ತಾವ. ಆ ಸೈಡ್ ಅನ್ನಕ್ಕೆ ಇಟ್ಕೊಂಡೀನಿ. ಇವತ್ತು ತಮಾಷೆಲ್ಲ, ಹಂಗಾಗಿ ಮುಂಜಾನೆ ಫೋಟೋ ಪೂಜೆ ಮಾಡಿದ್ದು ಫ್ರೆಂಡ್ಸ. ಒಂದು ಸ್ವಲ್ಪ ನೆವದಿ ಪೂರ್ತಕ್ಕೆ ಅಷ್ಟೇ ಅನ್ನಕ್ಕೆ ಇಟ್ಕೊಂಡೀನಿ ಸಪ್ರೇಟಾಗಿ. ನಮಗೊಬ್ರು ಹೇಳಿದ್ರು, ಅನ್ನ ಮೊಸರನ್ನ ಅಮಾವಾಸ್ಯೆಗೊಮ್ಮೆ ಫೋಟೋಕ್ಕೆ ಸ್ವಲ್ಪ ನೆವದಿ ತೋರಿಸ್ರಿ ಅಂತೇಳಿ. ಹಾಗಾಗಿ ಅದನ್ನು ಮಾಡ್ತೀವಿ. ಹಸಿಮೆಣ್ಸಿಕಾಯಿ ಹಿಂಡಿ ಹರಿದಿದ್ದೆ ನಾನು. ಪಲ್ಯ ಅದೇನು ಮಾಡೋಕ್ಕೂ ಆಗಲಿಲ್ಲ ಫ್ರೆಂಡ್ಸ. ಹಾಗಾಗಿ ಬಿಸಿ ಚಪಾತಿ, ಹಸಿಮೆಣ್ಸಿನ್ಕಾಯಿ ಹಿಂಡಿ, ಮೊಸರು ಅವ್ರು ಹಾಕೊಂಡು ಊಟ ಮಾಡಿದರು. ಜಬರ್ದಸ್ತ್ ಆಯಿತು ಊಟ. ಈಗ ನಾನೇ ಮತ್ತು ಪಿಲ್ಲು, ಈಗ ಪಿಲ್ಲುನ ಥರನೇ ನಾನು ಊಟ ಮಾಡಬೇಕಾಗೈತಿ. ಇನ್ನೂ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬಿರುಸು ಊಟ ಮಾಡೋಕ್ಕಾಗಲ್ಲಾಗೈತಿ, ಹೊಸಡುಗಳು ಬ್ಯಾನ್ ಆತ ಫ್ರೆಂಡ್ಸ. ಇದು ಹಾಲಿನೇ ನೆನೆ ಇಟ್ಟು ನಾವಿಬ್ಬರು ಊಟ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀವಿ ಫ್ರೆಂಡ್ಸ್. ನಾವು ಮತ್ತೆ ಈಗ ಡೈರೆಕ್ಟಾಗಿ ಸಂಜೆಕನೇ ವಿಡಿಯೋ ಸ್ಟಾರ್ಟ್ ಮಾಡಂತಿದ್ದೆ ನೋಡ್ರಿ. ಮನೆಯೆಲ್ಲ ಅರಿಬಿ ಆಗಿಬಿಟ್ಟವ. ಅದೇ ಮುಂಜಾನೆ ಒಗೆದಿಟ್ಟಿದ್ದು ಅರಿಬಿನ ಈಗ ಒಣಕಿ ನೋಡ್ರಿ. ನಿನ್ನೆ ಅರಿಬಿ ಈಗ ಒಣಗಿದ್ವು, ಅವನ್ನೆಲ್ಲ ತೆಗೆದು ಮಡಚಿಟ್ಟು ಉಳಿದು ಎಲ್ಲ ಅರಿಬಿನ ಈಗ ಹಾಕೀನಿ. ಫ್ಯಾನಿನ ಗಾಳಿಗೆ ಒಂದು ಸ್ವಲ್ಪ ಆರ್ತವ, ನಾಳೆ ಬೇಗ ಬಿಸಿಲು ಬಿದ್ದರೆ ಆಮೇಲೆ ಬಿಸಿಲಿಗೆ ಹಾಕಿದ್ರೆ ಅಂತ ಹೇಳಿ. ಈ ಮಳೆಗಾಲ ಟೈಮ್ದಾಗ ಹಿಂಗೆ ನೋಡಿ ಫ್ರೆಂಡ್ಸ, ಅರ್ಬಿ ಒಣಕದೇ ಒಂದು ದೊಡ್ಡ
ಕಷ್ಟ ಆದಂಗೆ ಆಗ್ತೈತಿ ಒಣಗಿಸೋದು. ನಮ್ಮ ಪಿಲ್ಲು ಮ್ಯಾಗಿನ ಜಾಕೆಟ್ ಕಿತ್ತು ಹೋಗೋದ, ಅವನಿಗೆ ಇಷ್ಟ ಇಲ್ಲ ಅಂದ್ರೂ ನಮ್ಮ ಸ್ನೇಹ ಹಾಕಿದ್ಲು. ಪಿಲ್ಲು ಹಾಯ್ ಫ್ರೆಂಡ್ಸ್ ಮನ ಹಂಗೆ ಕಿರಾಣಿ ಮಾಲ್ ತಂದಾರ ಫ್ರೆಂಡ್ಸ ನಮ್ಮ ಮನೆಯವ್ರು ಇವತ್ತು. ತೆಗೆದಿಡ್ಬೇಕು, ಈಗ ತಂದಿಟ್ರ ಸರ್ಕ ಸ್ನೇಹಕ್ಕೆ ತಂದು ಡ್ರೆಸ್ಸ ನೋಡ್ರಿ. ಟೀಜರ್ದೊಳಗೆ ಇಟ್ಬಿಡ್ತೀನಿ. ಇನ್ನು ಅರ್ಬಿನ ओ ओ हॉस्पिटल ओ चल दीदीचा ड्रेस बघतो आता नको. ड्रेस ನೋಡ್ತಾನಂತ ನೋಡಿ ಫ್ರೆಂಡ್ಸ. ಸರಿ ನಂತರ ಬಗು ಮನ್ ಚಾಕ್ ಇಟ್ಟಿನಿ, ಚಾನು ಆಗೈತಿ, ಕುದಿಯಕತ್ತೈತಿ. ಈ ಸೈಡ ಹಾಲಿಗೆ ಇಟ್ಕೊಂಡಿನಿ. ಬಗೋ ಬಸ್ ಮಸ್ತ್ ಖಡಕ್ಕಾಗಿ ಚಹಾ ಕುದ್ದೈತಿ ಫ್ರೆಂಡ್ಸ. ಒಂದು ಸ್ವಲ್ಪ ಅಲ್ಲ ಹಾಕಿನಿ. ಈಗ 2 ದಿನ ಆಯಿತು ಫುಲ್ಲ ಮಂಜು ಮುಸುಕಿದ ಮೋಡ ಮುಸುಕಿದ ವಾತಾವರಣನೇ ಐತಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ. ಈಗ ಸುಮಾರು 7:20 ಆಗಿರ್ಬೇಕು ಟೈಮ. ಇನ್ನೂ ಥಂಡಿ ಹೆಚ್ಚಿಗೆ ಆಗಕತ್ತೈತಿ. ಹಂಗೆ ಹೊತ್ತು ಮುಣಗ್ತೈತಲ್ಲ ಹಂಗಂಗೆ ಥಂಡಿ ಹೆಚ್ಚಿಗೆ ಆಗಾಕತ್ತೈತಿ. ನಮ್ಮ ಸ್ನೇಹ ಮೇಡಮ ಈಗೆಲ್ಲ ಫ್ರೆಶ್ ಅಪ್ ಅದೆಲ್ಲ ಆಗಿ ಇವತ್ತು ಅದನ್ನೆಲ್ಲ ಹಚ್ಕೊಂಡ ನೋಡ್ರಿ. ಈಗ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತೀನಿ ಆಕೀಗ. ಥಂಡಿ ಇಲ್ಲ ಹಂಗಾಗಿ ಸ್ವೆಟ್ರ್ ಹಾಕೋತಾಳ. ನಮ್ಮ ಪಿಲ್ಲುಗಿನ ಸ್ವೆಟ್ರ್ ಇಲ್ಲ, ತರ್ಬೇಕು ಅವನಿಗೂ ಒಂದು ಸ್ವೆಟ್ರ. ಇವತ್ತು ತರ್ಬೇಕಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಮತ್ತು ಯಾವಾಗಾದರೂ ತಂದ್ರೆ ಆಯಿತು ಅಂತೇಳಿ. ಈ ಸೈಡ್ ಒಂದು ಕಿವಿಯಂದು ಕಳ್ಕೊಂಡಾಳ ನಮ್ಮ ಸ್ನೇಹ ಮೇಡಮ. ಒಂದೇ ಸೈಡ್ ಹಾಕ್ಕೊಂಡ ಅದೊಂದು ಬಿಚ್ಚಬೇಕು. ಬೆಂಟೆಕ್ಸ್ ಇಷ್ಟು ದಿನ ಆಯಿತು ಬೆಂಟೆಕ್ಸ್ ಒಟ್ಟು ಹಾಕಿಲ್ಲ ಆಕೀಗ. ಸೂಟ್ ಆಗ್ತಾವಿಲ್ಲ ನೋಡ್ಬೇಕಿನ್ನೂ. ಓ ನಮ್ಮ ಪಿಲ್ಲು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಕುಂಡಿರ್ತಾನಂತ ನೋಡಿ ಫ್ರೆಂಡ್ಸ. ಚಾದೆಲ್ಲ ಬಿಸಿ ಐತ್ಲ. ಈಗ ಚಹಾ ಫಸ್ಟ್ ಕುಡಿತೀವಿ, ಆಮೇಲೆ ಮತ್ತೆ ಸಿಗ್ತೀವಿ. ಚಲುಕಿದಿ पिल्ल्या वर चढू नको रे पिल्लू. अगं कारट्या गप असतात नाही ಫ್ರೆಂಡ್ಸ್. ಇವತ್ತು ಅಕ್ಕಿ ನೆನೆ ಇಡ್ತೀನಿ, ನಾಳೆ ದೋಸೆ ಮಾಡಿದ್ರೆ ಆಯಿತು ಅಂತೇಳಿ. ಯಾಕಂತಂದ್ರೆ ಕೋವಿಡ್ದು ಇಂಜೆಕ್ಷನ್ ಮಾಡ್ಸೋ ಬಂದೀನಿ ಫ್ರೆಂಡ್ಸ್. ಅದು ಒಬ್ಬೊಬ್ಬರಿಗೆ ಜಾಸ್ತಿ ತ್ರಾಸ ಆಗುತ್ತಂತೂ ಹೇಳ್ತಾರೆ. ಮತ್ತು ಉರಿ, ಮೈಕೆ ನೋವು, ಮತ್ತು ಕೈ ಅದು ಎತ್ತಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ನನಗೆ ಈಗ ಮೊದಲ ಒಂದು ಸ್ವಲ್ಪ ಆರಾಮಿಲ್ಲದಂಗೂ ಆಗಿತ್ತಲ್ಲ, ಹಾಗಾಗಿ ಮತ್ತು ಅದಿಟ್ಟು ಇದಿಟ್ಟು ಇವತ್ತು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗಿತ್ತು. ಮತ್ತು ನಂಬರ್ ಹಚ್ಚಿದ್ರು, ಇವತ್ತನೇ ಬಂದಿತ್ತು ಅದು. ಫೋನ್ ಮಾಡಿ ಮುಂಜಾನೆ ಫೋನ್ ಮಾಡಿದ್ರು, ಬಂದು ಹಾಕಿಸ್ಕೊಂಡು ಹೋಗ್ರಿ ಇಂಜೆಕ್ಷನ್ ಅಂತೇಳಿ. ಹಾಗಾಗಿ ಹೋಗ್ಬೇಕಾದ ಇಂಜೆಕ್ಷನ್ ತೊಗೊಂಡು ಬಂದೀನಿ. ಫಸ್ಟ್ಗೆ ಮೈ ಹುಷಾರನೇ ಇರಲಿಲ್ಲಲ್ಲ, ಹಂಗಾಗಿ ಉರಿ ಬರ್ತಾವು ಅಂತ ಹೇಳ್ತಾರ ಒಬ್ಬೊಬ್ರು. ನನಗೆ ಮೊದ್ಲಕ್ಕನೇ ಉರಿ ಬಂದಾವ ಈಗ. ಹಾಗಾಗಿ ದೋಸೆ ಹಿಟ್ಟಿಗಿತ್ತಂತಂದ್ರೆ ಸುಸ್ತಾಯಿತು, ಜಾಸ್ತಿ ತ್ರಾಸ ಆಯಿತು ಅಂತಂದ್ರೆ ಒಂದು ಸ್ವಲ್ಪ ಪಡ್ಡು ಆದರೂ ಆಗಿರ್ಬೋದಾ, ಇಲ್ಲ ದೋಸೆ ಆಗಿರ್ಬೋದಾ, ಉತ್ತಪ್ಪ ಆಗಿರ್ಬೋದಾ, ಇಮಿಡಿಯೇಟ್ಲಿ ಜರ ಇಮಿಡಿಯೇಟ್ಲಿ ಮಾಡಿ ಕೊಡಕ್ಕೆ ಬರ್ತೈತಿ. ಹಾಗಾಗಿ ಮುಂದಾಲೋಚನೆ ಮಾಡಿ ಒಂದು ಸ್ವಲ್ಪ ಅಕ್ಕಿ ನೆನೆ ಇಡ್ತೀನಿ ಫ್ರೆಂಡ್ಸ್. ಅದನ್ನೆಲ್ಲ ಈಗ ಮಿಕ್ಸಿ ಮಾಡ್ಬೇಕು. ಈಗ ಹೆಂಗೆ ಅಂದ್ರೆ ಒಂದೊಂದ್ಸರಿ ಸುಸ್ತಾಗ್ಬಿಡ್ತು ಅಂತಂದ್ರೆ ಏನೂ ಮಾಡೋದಕ್ಕೆ ಆಗಂಗಿಲ್ಲ. ಮತ್ತು ಇಡ್ಲಿ ದೋಸೆ ಅಂತಂದ್ರೆ ಸಾಸಿನ ಜೊತೆಗೆ ಅದು ಮಕ್ಕಳು ಇಷ್ಟಪಟ್ಟು ಊಟ ಮಾಡ್ತಾರೆ. ಅದನ್ನು ಪಟ ಹಾಕಿದ್ರಾಯ್ತು ಅಂತೇಳಿ ದೋಸೆ ಹಿಟ್ಟು ನೆನೆ ಇಡ್ತೀನಿ. ಮೊನ್ನೆನೇ ಮಾಡಿ ನಾನು ತಿನ್ನೋದ ಒಂದು 2-3 ಸರಿ ಅಷ್ಟೇ ಮಾಡ್ತಿರ್ತೀನಿ ದೋಸೆ ಇಡ್ಲಿ. ಅದನ್ನು ಈಗ ಇದ್ರ ಸಂಬಂಧನೇ ನೋಡ್ರಿ ಮತ್ತೊಂದು ಸರಿ ಹಾಕಿ ನಾನು ಫ್ರೆಂಡ್ಸ ಎಲ್ಲ ಈಗ ಮಿಕ್ಸರ್ ಮಾಡಿಬಿಡ್ತೀನಿ. ಮಿಕ್ಸಿ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ. ಹಾಗೆ ಎಲ್ಲರೂ ಕಮೆಂಟ್ ಒಳಗೆ ಒಳ್ಳೆ ಕಮೆಂಟ್ ಮಾಡಿದ್ರಿ, ಆರಾಮಾಗ್ರಿ, ಹಾಸ್ಪಿಟಲ್ಗೆ ಹೋಗ್ರಿ ಅಂತೇಳಿ. ಇನ್ನೊಂದೇನು ಅಂತಂದ್ರೆ, ನಾನು ಈಗ ನಮ್ಮ ಪಿಲ್ಲು ಹುಟ್ಟೋಕ್ಕಿಂತ ಮುಂಚೆಗ ಕಂಟಿನ್ಯೂ ಆಗಿ 3 ವರ್ಷ ನಾನು ದವಾಖಾನೆ ಟ್ರೀಟ್ಮೆಂಟ್ನೇ ತೊಗೊಂಡಿನಿ ಅಂತ ಹೇಳ್ತೀನಿ. ಯಾಕೆ ಭಾಳ ಅಂದ್ರೆ ಭಾಳ ದವಾಖಾನೆ ಟ್ರೀಟ್ಮೆಂಟ್ ಮಾಡ್ಕೊಂಡಿನಿ.
ಹಂಗಾಗಿ ನನಗೀಗ ದವಾಖಾನೆ ಅಂತಂದ್ರೆ ಒಂಥರ ಭಯ ಆದಂಗೆ ಆಗ್ಬಿಡ್ತೈತಿ ಫ್ರೆಂಡ್ಸ. 3 ವರ್ಷ ಕಂಟಿನ್ಯೂ ಇಂಜೆಕ್ಷನ್, ಸಲೈನ, ಟ್ಯಾಬ್ಲೆಟ್ಗಳು. ಇನ್ನೊಂದೇನು ಅಂತಂದ್ರೆ ಎಷ್ಟು ನಂಗೆ ಮೆಡಿಸನ್ ಇರ್ತಿದ್ವು ಅಂತಂದ್ರೆ PCOD ಇಂದಾಗಿ ಜಾಸ್ತಿ ನಾನು ನೋವನ್ನು ಅನುಭವಿಸಿನ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು 5-6 ಟ್ಯಾಬ್ಲೆಟ್ ಇರ್ತಿದ್ವು, ಮುಂಜಾನೆ, ಮಧ್ಯಾಹ್ನ, ರಾತ್ರಿ. 5-6 ಟ್ಯಾಬ್ಲೆಟ್, ಒಂದೊಂದು ಟ್ಯಾಬ್ಲೆಟಿಗೆ ಒಂದು ಅರ್ಧ ಗ್ಲಾಸ್ ನೀರು ಕುಡಿದ್ರು ನನಗೆ ಹೊಟ್ಟೆನೇ ತುಂಬಿಡ್ತಿದ್ದ, ನಾಷ್ಟನೂ ಆದಂಗೆ ಆಗ್ಬಿಡ್ತಿದ್ದ. ಜಾಸ್ತಿ ಟ್ಯಾಬ್ಲೆಟ್ ತೊಗೊಂಡ್ಮ್ಯಾಗ ನೀರು ಕುಡಿಯೋದು ನಂಗೆ ರೂಢಿ ಹೆಚ್ಚ. ಜಾಸ್ತಿ ನೀರು ಕುಡಿದ್ರೆ ಮತ್ತು ನಾಷ್ಟನೂ ಓದ್ತಿದ್ದಿಲ್ಲ, ಮ್ಯಾಗ ಸ್ವಲ್ಪನೇ ತಿನ್ನೋದು. ಸೊ ಹಿಂಗಾಗಿ ಮತ್ತು ಅಡ್ಮಿಟ್ ಆಗೋದು, ಜಾಸ್ತಿ ಹೊಟ್ಟೆ ನೋವು ಬರೋದು, PCOD ಎಲ್ಲ ಆದ್ಮ್ಯಾಗ ಸಲೈನ್ ಹಚ್ಚೋದು ಮತ್ತು ಬ್ಲಡ್ ಅದು ಎಲ್ಲ ಕಮ್ಮಿ ಆಗ್ತಿತ್ತು. ಈ ರೀತಿಯಾಗಿ ಸಾಕಷ್ಟು ನಾನು ದವಾಖಾನಿಗೆ ಡಿಫೆಂಡ್ ಆಗಿದ್ನಲ್ಲ. ಹಂಗಾಗಿ ನೀವೆಲ್ಲರೂ ಹೇಳಿದ್ರಿ ಲಘುಟನ ಹಾಸ್ಪಿಟಲ್ಗೆ ಹೋಗ್ರಿ, ತೋರಿಸ್ಕೋರಿ ಅಂತೇಳಿ. ಇನ್ನೊಂದೇನು ಅಂತಂದ್ರೆ ಇದು ನಾವೇನು 2 ಸೈಡ್ ದೌಡಿ ಅಲ್ಲಿ ಬಂದ ಅಂತ ಹೇಳಿದ್ನಲ್ಲ, ಇದು ಮರಾಠಿದೊಳಗೆ ಅಕ್ಕಲ ದಾತ್ ಅಂತ ಹೇಳ್ತಾರ. ಅಕ್ಕಲಾಡ ಅಕ್ಕಲ ದಾತ್ ಅಂತ ಹೇಳಿ ನಮ್ಮ ಕನ್ನಡದಾಗ ಬುದ್ಧಿ ಎಲ್ಲ ಅಂತ ಹೇಳ್ತಾರ. ಸೊ ನಮ್ಮ ಮನೆಯವ್ರು ಹುಡುಗಟ್ಟು ಮಾಡತ್ತಿದ್ರು, ನೋಡು ಬುದ್ಧಿ ಇಲ್ಲಾರ್ದ ಮಗಳಿಗೆ ನಿಮ್ಮ ಮಮ್ಮಿ ನನಗೆ ಮದುವೆ ಮಾಡಿಕೊಟ್ರೆ ನಿನಗೆ ಈಗ ಬುದ್ಧಿ ಬರಕತ್ತದ ಅಂತೇಳಿ. ಯಾರಿಗಾದ್ರೂ ಈ ರೀತಿ ಬಂದವನು ಅಂತೇಳಿ ನನಗೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಸೊ ನಾನು ದವಾಖಾನೆಗೆ ಹೋಗಲಿಲ್ಲ ಅಲ್ಲಿನ ಸಂಬಂಧ, ಅದೇ ನಂಗೆ ರಗಡಾಗೈತಿ ಹೋಗಿ ದವಾಖಾನೆ ಮಾಡಿ. ಹಂಗಾಗಿ ಮೆಡಿಕಲ್ದೊಳಗನೆ ಪೇನ್ ಕಿಲ್ಲರ ಮತ್ತು ಕಾಮಿಕ್ಲೇಮ, ಪ್ಯಾರಾಸೆಟಮಾಲ ಇವೆರಡು ಫಿಕ್ಸ್ ಮಾಡಿಬಿಟ್ಟಿವಿ. ಈಗ ಜಾಸ್ತಿ ಏನಾದರೂ ತ್ರಾಸ ಆಗುತ್ತೋ ಅಂದ್ರೆ ಇಲಾಜ್ ಇರ್ಲಿಕ್ಕಂದ್ರೆ ದವಾಖಾನೆಗೆ ಹೋಗ್ತೀವಿ, ಇರ್ಲಿಕ್ಕಂದ್ರೆ ಇಲ್ಲ. ಸೊ ಸುಸ್ತು ಅನ್ನೋದು ಈಗ 5-6 ದಿವಸದಿಂದ ಐತಿ. ಮತ್ತು ಇದಿಷ್ಟು ಇಂಜೆಕ್ಷನ್, ಕೋವಿಡ್ ಇಂಜೆಕ್ಷನ್ ಮಾಡಿಸ್ಕೊಂಡ್ಮ್ಯಾಗ ಅದು ಒಂದು ಸ್ವಲ್ಪ ಮತ್ತೆ ಹೆಚ್ಚಿಗೆ ಆದ್ರೆ ಮನೆಯವ್ರದ್ದು ಮಕ್ಕಳದು ಒಂದು ಸ್ವಲ್ಪ ಫಲ ತಾಗ್ಬಾರ್ದು ಅನ್ನೋ ದೃಷ್ಟಿಯಿಂದನೇ ಅದೇ ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ ಫ್ರೆಂಡ್ಸ. ಸೊ ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ ಲಘುಟ್ ಆರಾಮಾರಿ ದವಾಖಾನೆ ತೋರ್ಸ್ಯಾರ ಅಂತೇಳಿ ಎಲ್ಲರಿಗೂ ಕೂಡ ಮತ್ತೊಂದು ಸರಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ. ಮಿಕ್ಸಿ ಮಾಡ್ತೀನಿ. ಸೊ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಂಗಿಲ್ಲ, ಲೇಟ್ ಆಗಿಬಿಡ್ತೈತಿ. ಇವತ್ತು ಮಾಡೋದ್ರೆ ಇವತ್ತು ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ್. ಆದಷ್ಟು ಯಾರೆಲ್ಲ ಕಮೆಂಟ್ ಮಾಡ್ತಿರ್ತೀರಿ ವಿಡಿಯೋನ 3-4 ನಿಮಿಷ ನೋಡಾದ್ಮೇಲೆ ಕಮೆಂಟ್ ಮಾಡಿರಿ. ಅಂದ್ರೆ ನಿಮ್ಮ ವಿಡಿಯೋ ತೊಳಗಡೆ ಕಮೆಂಟ್ ಕಾಣಿಸ್ತಾವ, ಇಲ್ಲಾಂದ್ರೆ ಅನಾಲಿಸ್ಟ್ ಒಳಗೆ ಹೋಗ್ಬಿಡ್ತೈತಿ. ಈ ರೀತಿ ಮಾಡಿದ್ರೆ ನನ್ನ ಚಾನಲ್ಲೂ ಗ್ರೋ ಹೋಗಂಗಿಲ್ಲ ಫ್ರೆಂಡ್ಸ. ಏನೋ ಒಂದು ಮಾಡಬೇಕು ಅಂತೇಳಿ ನಾನು ಮುಂಚಿನೊಳಗೆ ಅಂದ್ಕೊಂಡಿನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ ಜಾಸ್ತಿನೇ ಬೇಕು. ಹೊಸದಾಗಿ ವಿಡಿಯೋ ನೋಡ್ತಿರೋದು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಫ್ರೆಂಡ್ಸ. ಆಲ್ಮೋಸ್ಟ್ ಎಲ್ಲ ನನ್ನ ವಿಡಿಯೋಗಳು ಮನೆಯಿಂದೇ ಇರ್ತಾವ, ನಾನು ಎಲ್ಲಿ ಹೊರಗಡೆನೂ ಹೋಗಂಗಿಲ್ಲ. ಅಂದ್ರೂ ಒಬ್ಬೊಬ್ಬರು ಬೇಜಾರು ಮಾಡ್ಕೊಳಂಗಿಲ್ಲ, ವಿಡಿಯೋಗೆ ನೋಡ್ತಿರ್ತೀರಿ, ಸಪೋರ್ಟ್ ಮಾಡ್ತಿರ್ತೀರಿ. ಸ್ವಲ್ಪ ಸ್ಪೀಡು ಇವತ್ತು ನೀರು ಬರಬೇಕಾಗಿದ್ದು, ಇವತ್ತು ನೀರನ್ನೇ ಬಂದಿಲ್ಲ ನೋಡಿ ಫ್ರೆಂಡ್ಸ. ಈಗ ಮಳೆಗಾಲೆಲ್ಲ ಹೆಚ್ಚು ನೀರು ಯೂಸ್ ಆಗಂಗಿಲ್ಲ, ಹಂಗಾಗಿ ಇವತ್ತೇನು ನೀರಿಂದೇನು ಪ್ರಾಬ್ಲಮ್ ಆಗಲಿಲ್ಲ ನೋಡ್ರಿ. ಇಲ್ಲಾಂದ್ರೆ ಮತ್ತೆ ಜಾಸ್ತಿ ತೊಂದರೆನೇ ಆಗ್ತಿತ್ತು ನೀರಿಂದು. ಈಗ ಮತ್ತೆ ನಾಳೆ ನೀರು ಬರ್ತಾವ, ನಸಿಕ್ನ್ಯಾಗ 4:45 ನೀರು ಬರ್ತಾವ. ಅವಾಗ ಹೇಳ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಇಂಜೆಕ್ಷನ್ ಮಾಡಿಸ್ಕೊಂಡು ಒಂದು 5-6 ತಾಸು ಆದ್ಮ್ಯಾಗ ಒಂದು ಸ್ವಲ್ಪ ಕೈ ಒಜ್ಜಿ ಅದು ಬಾದಂಗೆ ಆಗ್ತೈತಿ, ಇಲ್ಲ ಉರಿ ಜಾಸ್ತಿ ಬರ್ತಾವಂತ ಮಾಡಿಸ್ಕೊಂಡವ್ರು ಹೇಳ್ತಾರ. ಒಬ್ಬೊಬ್ರಿಗೆ ತ್ರಾಸ ಆಗೈತಂತ, ಒಬ್ಬೊಬ್ರಿಗೆ ಆಗಿಲ್ಲ. ಸೊ ನನಗೂ ಆಗ್ಬಾರ್ದು ಅಂತೇಳಿ ನಾನು ಅದೇ ಬಗ್ಗಿಸ್ತೀನಿ ಫ್ರೆಂಡ್ಸ. ಮತ್ತು ಆಯ್ತಂದ್ರೂ ಹೇಳಕ್ ಬರಲ್ಲ, ಒಬ್ಬೊಬ್ರ ಶರೀರ ಅವ್ರವ್ರ ಶರೀರ ಮ್ಯಾಗ ಅವ್ರವ್ರ ಇಮ್ಯುನಿಟಿ ಪವರ್ ಮ್ಯಾಗ ಡಿಪೆಂಡ್ ಆಗಿರ್ತೈತೆ ಹೇಳ್ತಾರೆ ಫ್ರೆಂಡ್ಸ. ಇದ್ರಾಗ ಹಿಟ್ಟು ಹಾಕೋದು, ಇದ್ರೊಳಗೆ ಮಿಕ್ಸಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸಂಜೆ ಮಾಡಿ ಏನಿಲ್ಲ, ಒಂದು ಸ್ವಲ್ಪ ಒಗ್ಗರಣೆಯನ್ನು ಅಷ್ಟೇ ಲೈಟಾಗಿ ಮಾಡಿಬಿಡ್ತೀವಿ. ಯಾಕಂದ್ರೆ ಅಲ್ಲಿಂದ ಬರ್ನ ಸಂಜೆ ಮಾಡಿ ಚಪಾತಿ ಊಟ ಮಾಡಿದ್ವಿಲ್ಲ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ. ಯಾರಿಗಾದ್ರೂ ನಮ್ಮ ಸ್ನೇಹ ಡ್ರೆಸ್ ಯಾಕೆ ಎದಕ್ಕೋಸ್ಕರ ತೊಗೊಂಬಂದಿ ಅಂತೇಳಿ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತಂದ್ರೆ ನೀವು ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಕೊಡ್ತೀನಿ. ಸೊ ಯಾರಿಗಾದ್ರೂ ಜಾಸ್ತಿ ಕ್ಯೂರಿಯಾಸಿಟಿ ಇರ್ತಿದ್ದಲ್ಲ ಎದಕ್ಕೋಸ್ಕರ ತಂದಿರ್ತಾರೆ ಏನು ಅಂತೇಳಿ, ಅದಕ್ಕೋಸ್ಕರ ಹೇಳಕತ್ತೀನಿ ನಾನು. ಕಮೆಂಟ್ ಮಾಡಿರಿ, ನೀವು ನೋಡೋಣ ಯಾವ ರೀತಿ ಕಮೆಂಟ್ ಮಾಡ್ತೀರ ಅಂತೇಳಿ.
ಸೊ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೋರ್ ಆಗ್ಬೋದು ಫ್ರೆಂಡ್ಸ್, ಹಾಗಾಗಿ ಜಾಸ್ತಿ ಬೋರ್ ಮಾಡೋಕೆ ಇಷ್ಟ ಇಲ್ಲ. ಬೇರೆ ಏನೋ ರೆಸಿಪಿನೂ ಮಾಡಂಗಿಲ್ಲ, ಇದು ಲೇಟ್ ಆಗೈತಿ. ಮಿಕ್ಸಿ ಮಾಡಿ ಒಗ್ಗರಣೆನ ಮಾಡ್ಬೇಕಾ, ಊಟ ಮಾಡಿಸ್ಬೇಕಾ ಮಕ್ಕಳಿಗೆ, ಹಾಗಾಗಿ ಈ ವಿಡಿಯೋನ ಮುಗಿಸಕತ್ತೀನಿ ಫ್ರೆಂಡ್ಸ. ಬಾಯ್.